ಫ್ರೆಂಡ್ಶಿಪ್, ಇವಾಗ ಹುಡುಗ ಹುಡುಗಿ ಫ್ರೆಂಡ್ಸ್ ಏನೋ ಒಂದು ವಿಷಯ ಮಾತಾಡಿರ್ತಾರೆ, ನೀವು ಕಿತ್ತಾಡಿರ್ತಾರೆ, ಆಚೆ ಹೋಗ್ಬಿಟ್ಟಿರುತ್ತೆ ಪದಗಳು, ಯಾವನ ಕಿವಿಗೆ ಹಾಕ್ಬಿಟ್ಟಿರ್ತಾನೆ ನಾರಾಯಣ ನಾರಾಯಣ ಅಂದ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಇಲ್ಲಿದ್ದವನು ರಾಮ ರಾಮ ಅಂತಿದ್ದನ್ನು ಬಾಯ್ ಬಡ್ಕೋಬೇಕಾಗುತ್ತೆ. ಕೊನೆಗೆ ಹನುಮಂತ ಬರೋಕ್ಕಾಗಲ್ಲ, 100%, ಮಾರುತಿರಾಯ ಬರೋಕ್ಕಾಗಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಹಳೆಯ ಫ್ರೆಂಡ್ಸು ದೂರ ಆಗಿದ್ರು ಕೂಡ ನಿಮಗೆ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ನೀವು ತುಂಬ ಬರೆದಿರ್ಕೊಳ್ಳಿ. ಕುಂಭರಾಶಿಯವರಿಗೆ ಹಳೆಯ ಫ್ರೆಂಡ್, ಭಾಳ ವರ್ಷದಿಂದ ಒಳ್ಳೆ ಫ್ರೆಂಡ್ ದೂರ ಆಗ್ಬಿಟ್ಟಿರ್ತಾರೆ, ಏನೋ ಒಂದು ದೂರ ಆಗಿರ್ತಾರೆ, ಈಗೋ ನಡೀತಾ ಇರುತ್ತೆ, ಅವ್ರು ಒಂದಾಗ್ಬಿಡ್ತಾರೆ. ಈ ಥರದೊಂದು ಯೋಗ ಇದೆ. ಕುಂಭರಾಶಿಯವರಿಗಂತೂ ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ, ಬರೆದಿಟ್ಕೊಳ್ಳಿ. ಕುಂಭರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಒಂದು ಮಡಿಕೆಯನ್ನು ತಂದಿಟ್ಕೊಳ್ಳಿ. ಮಡಿಕೆ ತಂದಿಟ್ಕೊಂಡು ಅದರಲ್ಲಿ ನೀವು ನೀರನ್ನು, ಮಡಿಕೆ ಥರದೊಂದು ಸ್ಟೀಲ್ ದಾರ ಮಡಿಕೆ ಥರ ಇರಬೇಕು, ತುಂಬ ಲಕ್ಕನ್ನ ಬರುತ್ತೆ. ಮತ್ತು ಬಹಳ ವಿಶೇಷ ಕುಂಭರಾಶಿಯರು ತುಂಬ ಲಕ್ಕನ್ನ ಕೊಡುತ್ತೆ. ಒಳ್ಳೆ ನಿದ್ದೆ ಮಾಡಿ ಸಖತ್ ಹ್ಯಾಪಿ ಆಗಿರ್ತಾರೆ. ಓಕೆ ಗುರುಜಿ, ಮುಂದಿನ ರಾಶಿ ಕೊನೆ ರಾಶಿ ಮೀನರಾಶಿಯವರಿಗೆ ಹೇಗಿದೆ ಈ ವಾರ? ನೋಡಿ, ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಗ್ರಹ ಇದ್ದಾನೆ, 11ನೇ ಮನೆ ಅಧಿಪತಿ, ರಾಶಾಧಿಪತಿ, ವ್ಯಯಸ್ಥಾನಾಧಿಪತಿ ರಾಶಿಗೆ ಬಂದಿದ್ದಾನೆ. ಇದು ಹೆಂಗಂದರೆ ಬಹಳ ಮಿರಾಕಲ್. ಏನು ಡೇಂಜರ್ ಏನಪ್ಪ ಅಂದರೆ, ಒಂದು ಮಿರಾಕಲ್ ಏನಾಗುತ್ತೆ ಅಂದರೆ, ಒಂದು ಮೀನರಾಶಿಯವರು ಭಾಳ ವಿಶೇಷವಾಗಿ ರಾಶಾಧಿಪತಿ 12ನೇ ಮನೆ ನೋಡಬಾರ್ದು. ಬಡ್ಡಿ ಕಟ್ಟಬೇಕು, ಪ್ರಾಬ್ಲಮ್, ಎಲ್ಲೋದ್ರೂ ನಿದ್ದೆ ಇಲ್ಲ, ಭಾಳ ಹಿಂಸೆ, ಕಂಡೋರ ಕೆಲಸಕ್ಕೆ ಜಾಸ್ತಿ ಹೋಗಬೇಕು, ಸಾಕಷ್ಟು ಪ್ರಾಬ್ಲಮ್ ಇದೆ. ಆದರೆ ಗುರು 4ನೇ ಮನೆಯಲ್ಲಿದ್ದಾನೆ, ತಾಯಿಗೆ ಆರೋಗ್ಯವನ್ನು ಡಿಸ್ಟರ್ಬ್ ಮಾಡೋದು ಭಾಳ ವಿಶೇಷವಾಗಿ. 4ನೇ ಮನೆ ಅಧಿಪತಿ ಮೀನದಲ್ಲಿರುವಂಥ, ಕನ್ಯದಲ್ಲಿರುವಂಥ ಗುರುಗ್ರಹ ಇರುವಂಥ ಮನೆ ಅಧಿಪತಿ ಬುಧಗ್ರಹ 6ನೇ ಮನೆ ಸೂರ್ಯನ ಜೊತೆ ಇರೋದು, ಅದು 6ನೇ ಮನೆಯಲ್ಲಿರೋದು. ಸ್ವಲ್ಪ ಬಿ ಪಿ ಜಾಸ್ತಿ ಬಂದುಬಿಡುತ್ತೆ, 100%. ಬಿ ಪಿನ ಸ್ವಲ್ಪ ಕಂಟ್ರೋಲ್ ಮಾಡಿ, ತುಂಬ ಎಕ್ಸಾಕ್ಟ್ ಆಗಬೇಡಿ, ಬಿ ಪಿ ಕಂಟ್ರೋಲ್ ಮಾಡಿ. ಉಪ್ಪಿನಕಾಯಿ ಉಪ್ಪನ್ನು ಕಂಟ್ರೋಲ್ ಮಾಡಿ, 100%. ಉಪ್ಪಿನಕಾಯಿ ಉಪ್ಪನ್ನು ಕಂಟ್ರೋಲ್ ಮಾಡಿ. ಮೀನರಾಶಿಯವರು ಮೀನು ತಿನ್ನೋಕ್ಕಿಂತಲೂ ಮೀನನ್ನು ಡಾಲರಾಗಿ ಹಾಕಿ ನಿಮ್ಗೆ ರಾಜಯೋಗ ಬರುತ್ತೆ. ಮೀನನ್ನು ತಿನ್ನೋದಕ್ಕಿಂತ ಮೀನನ್ನೇ ಡಾಲರಾಗಿ ಬಳಸ್ಕೊಳ್ಳೋದು, ಅದು ಬೆಳ್ಳಿಲರಾಗಿರ್ಬೋದು, ಗೋಲ್ಡರ್ ಆಗಿರ್ಬೋದು. ಮತ್ತು ಮೀನರಾಶಿಯರಿಗೆ ಈ ವಾರ ಪೂರ್ತಿ ಟೈಮ್ ಕೆಟ್ಟಿದ್ರೆ ರಾಜಯೋಗ ಬರ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಮೀನು ಸಾಕ್ಬೇಕ್ರಿ. ಮೀನರಾಶಿಯರ ಮನೆಯಲ್ಲಿ ಮೀನಿನ ಟ್ಯಾಂಕ್ ಇರಲೇಬೇಕ್ರಿ. ತುಂಬ ಜನ ಹೇಳ್ತೀವಿ, ನಾವು ಹೇಳ್ತೀವಿ ಮೀನು ಇರಬಾರ್ದು ಅಂತ. ಆದರೆ ಮೀನರಾಶಿಯರಿಗೆ ಮೀನು ಇದ್ಬಿಟ್ರೆ ಸಕಲ ಸಂಪತ್ತು ಐಶ್ವರ್ಯ ಬರ್ತದೆ. ನೀವು ಮೀನು ಸಾಕಬೇಕು. ಮೀನರಾಶಿಯರ ಮನೆಯಲ್ಲಿ ಮೀನು, ಯಾರೆಲ್ಲ ಮೀನರಾಶಿಯಲ್ಲಿ ಹುಟ್ಟಿದ್ರೆ ಒಂದು ಸಣ್ಣ ಬಾಟ್ಲರ್, ಒಂದು ಸಣ್ಣ ಮೀನಾರು ತಂದು ಕಡ 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 ಅಂತ ಇರ್ಬೇಕು. ಟಿ ವಿ ಮೇಗಡೆ, ಟಿ ವಿ ಪಕ್ಕದಲ್ಲಿ 100% ದುಡ್ಡಿದ್ದರೆ ದೊಡ್ಡದು ತಗೊಬಂದು ಇಟ್ಕೊತಾರೆ ಟ್ಯಾಂಕನ್ನು. ಏಕಾಂಗಿ ಥರ ರವಿಚಂದ್ರನ್ ತಗೊಬಂದಿರ್ತಾರೆ 100%. ಭಾಳ ಮಿರಾಕಲ್. ಯಾಕೆಂದರೆ ಮೀನಿಗೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ರವಿಚಂದ್ರನು ವೃಶ್ಚಿಕ ರಾಶಿ ಮೀನನ್ನು ತೋರಿಸ್ತಾರೆ, ಏಕಾಂಗಿಲೆ ಪಿಕ್ಚರ್ ಸಕ್ಸಸ್ ಆಗಲ್ಲ, ಅದು ಅಷ್ಟಮಾಧಿಪತಿ ಆಗುತ್ತೆ. ಅವ್ರಿಗೆ ಮೀನೆಲ್ಲ ಆಗಲ್ಲ, ಗುರುನ ಅತಿ ಹೆಚ್ಚು ತೋರಿಸ್ಬೇಕು. ಅದೇ ಗುರು ಅಂದರೆ ಮರ, ಗಿಡಗಳು, ಭತ್ತ, ರಾಗಿ, ಈ ಥರ ಎಲ್ಲ ಅವ್ರಿಗೆ ಆಗುತ್ತೆ 100%. ಗುರುಗ್ರಹ ಅತಿ ಹೆಚ್ಚು ಬಳಸಬೇಕು. ತುಂಬ ಲಕ್ಕನ್ನ ಕಾಣುತ್ತೆ. ನೋಡಿ, ಸಿಪ್ಪಾಯಿಲೆಲ್ಲ ಇದರಲ್ಲೆಲ್ಲ ಹಾಡು ಹೇಳ್ತಾರೆ, ಅದು ಸಿಪ್ಪಾಯಿಲೆಲ್ಲ ಹೇಳ್ತಾರೆ, ನಾಗರ್ಕಲ್ನೆಲ್ಲ ಸುತ್ತಾರೆ, ಆ ಹುಡುಗಿನ ಸುತ್ತಿಗೆ, ಅದು ಹಾಡು ಹೆವಿ ಕ್ಲಿಕ್ ಆಗುತ್ತೆ 100%. ತುಂಬ ಲಕ್. ಯಾಕಂದರೆ ನಾಗರ್ಕಲ್ಲಿನ ಹತ್ರಲ್ಲೇ ಒಂದು ಹಳ್ಳಿ ಮರ ಇರುತ್ತೆ, ಹಳ್ಳಿ ಮರ ಇರುತ್ತೆ, ಅದು ಇದ್ದೇ ಇರುತ್ತೆ ಆ ಮರದ ಹತ್ರ. ಅದು ಸಖತ್ ಪಾಸಿಟಿವ್ನ ಕೊಡುತ್ತೆ, ತುಂಬ ಲಕ್ಕನ್ನ ತಂದು ಕೊಡುತ್ತೆ. ಗುರುಗ್ರಹ ವೃಶ್ಚಿಕ ರಾಶಿನ ಫಾಲೋ ಮಾಡಿದಾಗ ಹೆವಿ ಲಕ್ಕನ್ನ ತಂದು ಕೊಡುತ್ತೆ. ಅದೇ ನೀವು ಶಿವಣ್ಣಗೆ ನೋಡಿ, ಗದ್ದೆ, ನೀರು, ಹೊಲದೆಲ್ಲ ಕ್ಲಿಕ್ ಆಗುತ್ತೆ. ಅವ್ರು ವಿಶಾಖ ನಕ್ಷತ್ರ, ತುಂಬ ಲಕ್ಕನ್ನ ಕೊಡುತ್ತೆ. ಯಾಕಂದರೆ ಚಂದ್ರ 10th ಲಾರ್ಡ್. ತುಂಬ ಹಳ್ಳಿ ಕಥೆಗಳು, ಮನೆ ಮೆಚ್ಚಿದ ಹುಡುಗಿ, ಚಿರತೆ ಜೊತೆ, ಇದೆಲ್ಲ ಯಾಕೆ ಅದಂದರೆ ಅದು ವೈಬ್ರೇಷನ್. ಮನೆ ಮೆಚ್ಚಿದ ಹುಡುಗಿ ಇವೆಲ್ಲ ಕೂಡ ಜಲಮದ ಜೋಡಿ ಇವೆಲ್ಲ ಎವರ್ಗ್ರೀನ್ ಸಿನಿಮಾಗಳು, ಅವ್ರಿಗೆ ಮರೆಯೋಕ್ಕಾಗದಿರೋ ಸಿನಿಮಾ. ತುಂಬ ಲಕ್ಕನ್ನ ತಂದು ಕೊಡುತ್ತೆ, ಅದ್ಭುತವಾದ ಲಕ್ಕನ್ನ ತಂದು ಕೊಡುತ್ತೆ. ಯಾಕೆಂದರೆ ಅದ್ರ ವೈಬ್ರೇಷನ್, ಅದು ಆ ಥರ ಲಕ್ಕನ್ನ ತಂದು ಕೊಡುತ್ತೆ. ಅವ್ರಿಗೆ 10th ಲಾರ್ಡನ್ನ ಅವ್ರು ಯೂಸ್ ಮಾಡ್ಕೊತಾ ಹೋಗ್ತಾರೆ 100%. ಮೀನರಾಶಿಯವ್ರಿಗೆ ಮೀನು ಸಾಕಬೇಕು, ಮತ್ತು ತುಂಬ ಲಕ್ಕನ್ನ ಬರುತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಶುಕ್ರ ಗ್ರಹ ತುಂಬ ಚೆನ್ನಾಗಿದ್ದಾನೆ ಪಂಚಮದಲ್ಲಿ. ಈ ವಾರದಲ್ಲಿ ನಿಮ್ಮ ಮಕ್ಕಳಿಗೆ ಇಷ್ಟವಾದ ಬಟ್ಟೆನ ನೀವು ತಂದ್ಕೊಡೋಕ್ಕಿಂತ ಇಷ್ಟವಾದ ಬಟ್ಟೆ ಅವ್ರನ್ನ ಕರ್ಕೊಂಡು ಇಷ್ಟವಾದ ಬಟ್ಟೆ ಕೊಡಿಸಿದ್ರೆ ನಿಮ್ಗೆ ದೋಷ ಹೋಗುತ್ತೆ. ನಿಮ್ಮ ಮಕ್ಕಳನ್ನ ಕರ್ಕೊಬಿಟ್ಟು ನೀನು ಮಗಳಿಗೆ ಚೆನ್ನಾಗಿರೋ ಸೆಲೆಕ್ಷನ್ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡೋಕ್ಕಲ್ಲ ಅಂತ ಹೇಳ್ಬೇಕು. ಮಗಳಿಗೆ ನೀನು ಚೆನ್ನಾಗಿರ್ತೀನಿ ಅಂತ ಹೇಳ್ಬೇಕು. ಅಂದರೆ ಮಕ್ಕಳನ್ನ ಎಷ್ಟು ಖುಷಿ ಪಡಿಸ್ತೀರೋ ಅಷ್ಟು ಲಕ್ಕನ್ನು ತಂದು ಕೊಡುತ್ತೆ. ನೀವು ನಿಮ್ಮ ಕೈಲಿ ಆಗಿದ್ದು ಪಾನಿಪುರಿನಾರು ಕೊಡಿಸಿ, ನಿನಗೇನು ಇಷ್ಟ ತಿಂತಿ ಬಾಬಾ ಅಂತ ಕರ್ಕೋದಾಗ ಅದು ಅವರು ಒಂಥರ ಮಕ್ಕಳುಗಳು ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ಮಕ್ಕಳು ಕೂಡ ಆಶೀರ್ವಾದ ಮಾಡಿದ್ರೆ ಫಲ ಸಿಗುತ್ತೆ. ಅಂದರೆ ಆತ್ಮ ಎಲ್ಲರಿಗೂ ಒಂದೇನೆ. ಅದರಲ್ಲೂ ಕೂಡ ಸಣ್ಣ ಮಕ್ಕಳಿಗೆ ಭೇದ ಭಾವ ಇಲ್ದಂಗೆ ಆಶೀರ್ವಾದ ಮಾಡ್ತಾರೆ. ಇವಾಗಂತೂ ಸ್ಕೂಲ್ಗೆ ಹೇಳ್ತಾರೆ, ಏನಾದ್ರು ಕೊಡ್ಸಿದ್ರೆ ಟ್ಯಾಂಕ್ಸ್ ಹೇಳ್ಬೇಕು ಅಂತ ಟೀಚರ್ ಹೇಳ್ಕೊಟ್ಟಿರ್ತಾರೆ. ಅಪ್ಪ ತುಂಬ ಟ್ಯಾಂಕ್ಸ್. ಇವು ನೆನ್ನೆಲ್ಲೂ ನನ್ನ ಮಗಳು ಗೇಟ್ ಬೇಕತ್ತಿಲ್ಲ, ಮಗಳೇ ತುಂಬ ಟ್ಯಾಂಕ್ಸ್ ಮಗಳೇ ಗೇಟ್ ತೆಗೆದಿದ್ಕಂದ್ರೆ. ನನ್ನ ಮಗಳು ಹಿಂಗೇನು ನೋಡ್ತೀನಿ ಈ ಥರ ನಾನು ತುಂಬ ಲವ್ ಮಾಡ್ತೀನಿ, ನೀವು ನನಗೆ ಲವ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಗ್ರಹಗಳನ್ನ ಅತಿ ಹೆಚ್ಚು ಲವ್ ಮಾಡ್ಬೇಕು 100%. ಸಖತ್ ಪಾಸಿಟಿವ್ನ ಕೊಡೋದ್ರಿಂದ ನಿಮಗೆ ಮಕ್ಕಳ ಈ ವಾರ ನಿಮಗೆ ರಾಜಯೋಗನ ಕೊಡೋದ್ರಿಂದ ನಿಮ್ಮ ಮಕ್ಕಳನ್ನ ಎತ್ತಬೇಕು, ಹಗ್ ಮಾಡಬೇಕು,
ಮುದ್ದಾಡಬೇಕು, ಮಕ್ಕಳ ಜೊತೆ ಪ್ರೀತಿ ಫೀಲಿಂಗ್ ಕೊಡಬೇಕು, ತುಂಬ ಒಳ್ಳೆಯದತ್ತೆ. ಸಣ್ಣ ಮಕ್ಕಳಿಗೇನೇ ಮಾಡ್ಬೋದು, ದೊಡ್ಡವ್ರ ಮಕ್ಕಳಿದ್ರೆ ಅವ್ರಿಗೆ ದೊಡ್ಡವ್ರಿಗೂ ಅಷ್ಟೇ ಏನಾದ್ರು ಕೊಡಬೇಕು. ಮಗಳಿಗೆ ಏನಾದ್ರು ದೂರ ಇದ್ದಾರಾ 100% ನೀವು ಫೋನ್ಪೇ ಮಾಡ್ಬೋದು, ಅಕೌಂಟಿಗೆ ದುಡ್ಡು ಹಾಕ್ಬೋದು. ಬೇರೆ ಊರಲ್ಲಿ ಇರ್ತಾರೆ, ನೀವು ಬೆಂಗಳೂರು ಇರ್ತಾರೆ, ಅವ್ರು ಹಾಸನಲ್ಲಿ ಇರ್ತಾರೆ, ಚಿಕ್ಕಮಗಳೂರು ಇರ್ತಾರೆ, ಉತ್ತರ ಕನ್ನಡ, ಹುಬ್ಳಿ, ಧಾರವಾಡ, ಬಳ್ಳಾರಿ ಇಲ್ಲೇ ಇರ್ಬೋದು. ಮಗಳೇ ಇನ್ನೇನು ಹೆಣ್ಮಕ್ಳ ಹಬ್ಬ, ಗೌರಿ ಹಬ್ಬ ಬರ್ತೈತೆ, ನೀವು ಗಿಫ್ಟಿಗಾಗಿ ಕೊಡ್ಬೋದು. ಎರಡನ್ನೂ ಹೆಂಗೆ ಅಂದರೆ ಕೊಂಬೆ ಬಿದ್ದಿದ್ದು ಕಾಗೆ ಕುದ್ದಿದ್ದು ತಡ, ಕೊಂಬೆ ಬಿದ್ದಿದ್ದು ನೇರ ಅಂತಂತೆ. ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳ ಹಬ್ಬ. ಹಾಗಾಗಿ ಹೆಣ್ಮಕ್ಳಿಗೆ ಈ ವಾರ ಪೂರ್ತಿ ಚೆನ್ನಾಗಿದೆ, ತುಂಬ ಸಂತೋಷದ ಹಬ್ಬ ಆಗುತ್ತೆ. ಈ ವಾರದಲ್ಲಿ ತುಂಬ ಐಶ್ವರ್ಯವನ್ನು ಕೊಡುವಂಥ ಗ್ರಹ ಬಂದು ಶುಕ್ರ ಗ್ರಹ. ಯಾರ ಮನೆಯಲ್ಲಿ ಖಂಡಿತಲ್ಲೂ ಕೂಡ ಅವರೇಕಾಳನ್ನು ನೀವು ಮನೆಯಲ್ಲಿ ಸ್ಟಾಕ್ ಜಾಸ್ತಿ ಇರ್ತಾರೋ ತುಂಬ ಲಕ್ಕನ್ನು ಕೊಡುತ್ತೆ. ಅವರೇಕಾಳು ತುಂಬ ಸ್ಟಾಕು, ಲವ್ವಿ ಲಕ್ಕನ್ನು ಕೊಡುತ್ತೆ. ಶುಕ್ರ ಗ್ರಹನ ನೀವು ತುಂಬ ಲಾಭ ಪಡ್ಕೊಳ್ಳಿ. ಶುಕ್ರ ಅಂದರೆ ವೈಬ್ರೇಷನು. ಶುಕ್ರ ಗ್ರಹದ ಕಲ್ಲನ್ನು ಪರ್ಸಲ್ಲಿ ಯೂಸ್ ಮಾಡೋದು, ಇಲ್ಲ ಡೈಮಂಡ್ ಯೂಸ್ ಮಾಡೋದು ಶುಕ್ರ ಗ್ರಹದ, ಮತ್ತು ವೈಟ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡೋದು ತುಂಬ ರಾಜಯೋಗನ ಕೊಡುತ್ತೆ. ಈ ವಾರ ವೈಟ್ ಬಟ್ಟೆ ತುಂಬ ಲಕ್ಕನ್ನು ಕೊಡುತ್ತೆ, ಮತ್ತು ಸಕಲ ಸಂಪತ್ತನ್ನು ಕೊಡುತ್ತೆ. ಮತ್ತು ಯಾರಿಗೆಲ್ಲ ತುಂಬ ದಾರಿದ್ರ್ಯಗಳಿರುತ್ತೋ ಅವ್ರಿಗೆಲ್ಲ ಮನೆಯಲ್ಲಿ ದಿಷ್ಟಿ ಕಲ್ಲು ಸಿಗುತ್ತೆ. ನಮ್ಮಲ್ಲಿ ದಿಷ್ಟಿ ಕಲ್ಲನ್ನ ತಗೊಂಡು ಇಟ್ಕೊಳ್ಳಿ. ಮತ್ತು ಮಾಟ ಮಂತ್ರ ಆಗಿದ್ರು ಕೂಡ ನಿಮ್ಗೆ ಆ ಮಾಟ ಮಂತ್ರ ಆಗದಿರೋ ಥರ ಕಲ್ಲು ಕೂಡ ಸಿಗುತ್ತೆ, ಆ ಕಲ್ಲನ್ನು ಯೂಸ್ ಮಾಡಿ. ಮತ್ತು ತುಂಬ ದೋಷ ಇದೆ ಸರ್ ನಮ್ಮ ಹತ್ರ ಬರೋಕ್ಕಾಗಲ್ಲ ಅನ್ನೋರು ಅರಿಯೋ ನೀರಲ್ಲಿ ಸ್ನಾನ ಮಾಡಿದ್ರು ಈ ವಾರ ತುಂಬ ರಾಜಯೋಗ ಬರುತ್ತೆ. ನಿಮ್ಮ ಮನೆ ಹತ್ರ ಕೆರೆ ಹರಿತಾ ಇರ್ಬೋದು, ಹೊಳೆ ಹರಿತಿರ್ಬೋದು, ಮಳೆ ಬರ್ತಾ ಇದೆ, ನಿಮ್ಮ ಲೈಫಲ್ಲಿ ಸಮುದ್ರ ಅದಾಗಿರ್ಬೋದು, ಅರಿಯೋ ನೀರಲ್ಲಿ ಸಖತ್ ಈ ವಾರ ಪೂರ್ತಿ ಸ್ನಾನ ಮಾಡಿ ನಿಮ್ಮ ಎಲ್ಲ ರಾಶಿಗೂ ಪರಿಹಾರ ಸಿಗುತ್ತೆ. ಅರಿಯೇ ನೀರಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಿಂತರ ನೀರಲ್ಲಿ ಸ್ನಾನ ಮಾಡಬೇಡಿ. ಇವಾಗ ಅರಿಯೇ ನೀರಲ್ಲಿ ಅಂದರೆ ಈಗ ಹೆಂಗಂದರೆ ನೀವು ಧರ್ಮಸ್ಥಳಕ್ಕೆ ಹೋಗ್ತೀರ, ಹರಿತಾ ಇರತ್ತೆ ನೀರು, ಸ್ನಾನ ಮಾಡ್ತಾರೆ, ಅಲ್ಲಿ ದೋಷ ಹೋಗುತ್ತೆ. ಮಂತ್ರಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ, ಸ್ನಾನ ಹೋಗುತ್ತೆ 100%. ಭಾಳ ಮಿರಾಕಲ್. ಅರಿಯೇ ನೀರಲ್ಲಿ ಸ್ನಾನ ಮಾಡಬೇಕು. ಬೆಂಗಳೂರಿನ ನಿಮಿಷಾಂಬ ಟೆಂಪಲ್ ಹತ್ರ ಹೋದ್ರೆ ಸಾಕು, ಅಲ್ಲಿ ಹರಿತಾ ಇರುತ್ತೆ, ಸ್ನಾನ ಮಾಡಿ ಬರ್ರಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ಭಾನುವಾರ ಆರ್ಯಾಟಾಕು ಇದೇ ಭಾನುವಾರ ದಿವಸ ಸಂಜೆ 6ರಿಂದ 7 ಗಂಟೆಗೆ ನಿಮ್ಮ ಜೊತೆ ಲೈವ್ ಇರ್ತೀನಿ. ಅತಿ ಹೆಚ್ಚು ನನ್ನ ಫೇಸ್ಬುಕ್ಕಲ್ಲಿ ಆರ್ಯಾಟಾಕನ್ನು ಫೇಸ್ಬುಕ್ಕಲ್ಲಿ ಜಾಸ್ತಿ ನೋಡಿ, ಅದರಲ್ಲೂ ಕೂಡ ನಿಮ್ಗೆ ಸಿಗ್ತೀನಿ. ಅದರಲ್ಲೂ ಕೂಡ ನೀವು ಫೋನ್ ಮಾಡ್ಬೋದು, ಮಾತಾಡ್ಬೋದು. ಓಕೆ ಗುರುಜಿ, ಧನ್ಯವಾದ. ಸಾಕಷ್ಟು ಮಾಹಿತಿ ಕೊಟ್ರಿ, ಧನ್ಯವಾದ ಗುರುಜಿ. ಇಷ್ಟ ತನಕ ನೋಡಿದವ್ರ ಮನೆ ಉದ್ಧಾರ ಆಗಲಿ. ಓಕೆ ವೀಕ್ಷಕರೇ, ನೋಡಿದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಾರ 12 ರಾಶಿಯವರ ಫಲಾನುಫಲ ಹೇಗಿದೆ ಅಂತ, ಹಾಗೆ ನೀವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು, ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸದ್ಯ ಖಚಿತ, ನ್ಯಾಯ ನಿಶ್ಚಿತ.